ನಮಸ್ತೆ ಸ್ನೇಹಿತರೆ. ಇವತ್ತು RSS ಅವರು ಮತ್ತು BJPಯವರು ವೀರ್ ಸಾವರ್ಕರ್ ಹೆಸರು ಹೇಳ್ಕೊಂಡು ನಾಥೂರಾಮ್ ಗೂಡ್ಸೆ ಅವರ ಹೆಸರು ಹೇಳ್ಕೊಂಡು ಈ ಭ್ರಷ್ಟ ರಾಜಕೀಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಎಬ್ಬಿಸ್ಕೊಂಡು ರಾಜಕೀಯ ಮಾಡ್ತಿದ್ದಾರಲ್ವ. ಆದರೆ ನಾಥೂರಾಮ್ ಗೂಡ್ಸೆ ಮತ್ತು ವೀರ ಸಾವರ್ಕರ್ ಅವ್ರ ಹೆಸರು ಹೇಳೋಕ್ಕೂ ಈ RSS ಮತ್ತು BJP ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋ ವಿಷಯ ನಿಮ್ಗೆ ಗೊತ್ತಾ? ಈ ವೀರ್ ಸಾವರ್ಕರ್ ಅವ್ರ ಬಗ್ಗೆ ನೀವು ಹೆಚ್ಚಿನದಾಗಿ ತಿಳ್ಕೊಳ್ಳಿ, ಗೊತ್ತಾಗುತ್ತೆ. ವೀರ ಸಾವರ್ಕರ್ ಅವರು ಕೊನೆಗೆ ಅವರಿಗೆ ಸತ್ಯದ ಅರಿವಾದಾಗ ಅವರೊಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಈ RSS ಅವ್ರ ಕೈಲೇ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಏನು ಹೇಳ್ತಾರೆ ಗೊತ್ತಾ ಅವರು? ಈ ನನ್ನ ದೇಶದಲ್ಲಿ ಸಮಸ್ಯೆ ಇರುವುದು ಶೂದ್ರರಲ್ಲಿ ಅಲ್ಲ, ಸಮಸ್ಯೆ ಇರುವುದು ಮುಸ್ಲಿಮ್ಸಲ್ಲ, ಸಮಸ್ಯೆ ಇರುವುದು ನಮ್ಮ ಬ್ರಾಹ್ಮಣ್ಯದ ಮನಸ್ಥಿತಿಯ ಈ ಅಪ್ಪರ್ ಕ್ಯಾಸ್ಟ್ ಅವರ ಬ್ರಾಹ್ಮಣರಲ್ಲೇ ಇರೋದು ಸಮಸ್ಯೆ ಅಂತ ಹೇಳ್ಬಿಡ್ತಾರವಯ್ಯ. ಈ ಮಾತು ಹೇಳ್ತಾರೆ ಅವರು. ಕೊನೆಗೆ ಅವ್ರದ್ದೊಂದು ಬುಕ್ಕಿದೆ, ಅವ್ರದ್ದೊಂದು ಕೋಟ್ಗಳಿದೆ, ಓದಿ ತಿಳ್ಕೊಳ್ಳಿ. ಏನಂತ ಹೇಳ್ತಾರೆ ಗೊತ್ತಾ? ಕೊನೆಯಲ್ಲಿ ಅವರು, ನಾನು ದೊಡ್ಡ ತಪ್ಪು ಮಾಡಿದೆ, ಹಿಂದೂ ಅಂತ ಹೋಗಿ ದೊಡ್ಡ ತಪ್ಪು ಮಾಡಿದೆ. ನಾನು ನನ್ನ RSS ಒಳಗಡೆ ಇರುವ ಬ್ರಾಹ್ಮಣ್ಯದ ಭಯೋತ್ಪಾದಕರನ್ನು ನಾನು ತಿದ್ದಕ್ಕೆ ನನ್ನ ಕೈಲಿ ಯೋಗ್ಯತೆ ಇಲ್ಲ. ಇಂಥದ್ರಲ್ಲಿ ಈ ದೇಶವನ್ನು ನಾನು ತಿದ್ದಕ್ಕೆ ಸಾಧ್ಯನಾ? ನನ್ನ ಒಳಗಡೆನೇ ಇಂಥ ಒಂದು ಕೊಳೆತ ಮನಸ್ಥಿತಿಗಳಿದ್ದಾವೆ, ಇವನ್ನೇ ನಾನು ಬದಲಾಯಿಸೋಕ್ಕಾಗ್ತಾ ಇಲ್ಲ ಅಂದಮೇಲೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಗೀವ್ ಅಪ್ ಮಾಡಿಬಿಡ್ತಾರವಯ್ಯ. ನಾಥೂರಾಮ್ ಗೂಡ್ಸೆನೂ ಅಷ್ಟೇ. ನಾಥೂರಾಮ್ ಗೂಡ್ಸೆಗೆ ಸತ್ಯದ ಅರಿವಾಗಿ ಹೋಗುತ್ತೆ. RSS ಒಳಗಡೆ ಇರೋ ಜಾತಿ ರಾಜಕೀಯ ಇದೆಲ್ಲ ಅರ್ಥ ಆಗೋಗುತ್ತೆ. ಅರ್ಥ ಆದಾಗ ಹಿಂಗೆ ಅಸಹ್ಯ ಬಂದುಬಿಡ್ತದೆ. ನಾನು ಬದುಕದೆ ವೇಸ್ಟು ಅನ್ನೋ ಒಂದು ಮನಸ್ಥಿತಿಗೆ ನಾಥೂರಾಮ್ ಗೂಡ್ಸೆ ಹೋಗ್ಬಿಡ್ತಾರೆ. ನಾಥೂರಾಮ್ ಗೂಡ್ಸೆ ಯಾವಾಗ ನಾನು ಬದುಕದೆ ವೇಸ್ಟ್ ಅನ್ನೋ ಮನಸ್ಥಿತಿಗೆ ಹೋಗ್ಬಿಡ್ತಾರೆ, ಅವ್ರಿಗೇನು ಆಪ್ಷನ್ ಕಾಣಿಸಲ್ಲ. ಆ ಏನು ಆಪ್ಷನ್ ಕಾಣಿಸ್ತಾ ಇರೋ ಒಂದು ಸಮಯದಲ್ಲಿ ಏನಾಗುತ್ತೆ ಅವ್ರಿಗೆ, ನನ್ನ ದೇಶನ ನಾನು ಉಳಿಸ್ಕೊಳ್ಳೇಬೇಕು. ಈ ಕಡೆ RSS ಅನ್ನೋ ಒಂದು ಜಾತಿವಾದ, ಈ ಕಡೆ ಈ ಗಾಂಧೀಜಿಯನ್ನು ಸುಳ್ಳು ಬುದ್ಧನವಾದ ಬ್ರಿಟಿಷ್ ಏಜೆಂಟು, ಇದನ್ನೆಲ್ಲ ನೋಡಿ ತಲೆ ಕೆಟ್ಟಂತಹ ನಾಥೂರಾಮ್ ಗೂಡ್ಸೆ, ನಾನು ಸಾಯ್ತೀನಿ, ಎಲ್ಲರೂ ಸಾಯಲೇಬೇಕು, ಬಟ್ ಏನಾರ ಮಾಡ್ಬಿಟ್ಟು ಹೋಗ್ಬೇಕನ್ನೋ ದೇಶಕ್ಕೆ ಅಂತೇಳಿ ಅವ್ರಿಗೆ ಸಿಕ್ಕಿದ ಬೆಸ್ಟ್ ಆಪ್ಷನಲ್ಲಿ ಒಂದು ಆಪ್ಷನು ಗಾಂಧಿ ಹೊಡೆಯೋದು. ಗಾಂಧಿನ ಎತ್ತಿಬಿಡ್ತಾರೆ ಅವರು. ಗಾಂಧಿನ ಎತ್ತಿದ್ದಕ್ಕೆ ಈ ಬ್ರಿಟಿಷ್ ಏಜೆನ್ಸಿ ಅಂಗಡಿ ಕ್ಲೋಸ್ ಆಗುತ್ತೆ ಒಂದು ಲೆವೆಲ್ಗೆ, ಆಯಿತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ ಸತ್ಯ.